ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಮುದ್ದೆ ಮಾಡಲಿಕ್ಕೆ ಅಥವಾ ಗೋಧಿ ಕಡುಬನ್ನು ಮಾಡಲಿಕ್ಕೆ ಉಪಯೋಗಿಸುವಂತಹ ಹಿಟ್ಟನ್ನು ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಸಾಮಾನ್ಯವಾಗಿ ಬಾಣಂತಿಯವರಿಗೆ ಕೊಡ್ತಾರೆ. ಹೆಲ್ದಿ ಆಗಿರೋದು ಅಂತೇಳಿದರೆ ಯಾರು ಬೇಕಾದರೂ ಉಪಯೋಗಿಸ್ಬೋದು. ಇವಾಗ ತೋರಿಸ್ತಿದ್ದೀನಲ್ವಾ, ಈ ಲೋಟದಲ್ಲಿ ನಾನು 8 ಲೋಟದಷ್ಟು ಗೋಧಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಲೋಟದಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. 1.5 ಲೋಟದಷ್ಟು ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಯಾವುದೇ ಅಕ್ಕಿ ಉಪಯೋಗಿಸ್ಕೋಬೋದು. ನಂತರ ಅರ್ಧ ಲೋಟದಷ್ಟು ಮೆಂತ್ಯವನ್ನು ಉಪಯೋಗಿಸ್ತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೇ ನಾವು ಹಿಟ್ಟು ಮಾಡಿಸ್ಕೋಬೇಕು. ಬಿಸಿಲಲ್ಲಿ ಒಣಗಿಸೋದ್ರಿಂದ ಹಿಟ್ಟು ಬೇಗ ಹಾಳಾಗೋದಿಲ್ಲ. ಇದೆಲ್ಲದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇದನ್ನು ಹಿಟ್ಟು ಮಾಡಿಸಿದ್ರೆ ನಮಗೆ ಮೆಂತ್ಯ ಹಿಟ್ಟು ರೆಡಿ ಆಗುತ್ತೆ. ಇದರೊಟ್ಟಿಗೆ ನಾನು ಅರ್ಧ ಲೋಟದಷ್ಟು ಸೋಯಾಬೀನ್ಸ್ ಕೂಡ ಉಪಯೋಗಿಸ್ತಾ ಇದ್ದೀನಿ. ಸೋಯಾಬೀನ್ಸು ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಿಷ್ಟನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಹಿಟ್ಟು ಮಾಡಿಸ್ಕೊಂಡ್ರೆ ಆಯಿತು. ಇದರಲ್ಲಿ ನಾವು ಮುದ್ದೆ ಮಾಡ್ಕೋಬೋದು, ಗೋಧಿ ಕಡುಬನ್ನು ಮಾಡ್ಕೋಬೋದು, ದೋಸೆ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ಈ ಹಿಟ್ಟನ್ನು ಉಪಯೋಗಿಸಿ ಗೋಧಿ ಕಡುಬನ್ನು ಯಾವ ಥರ ಮಾಡೋದು ಅಂತೇಳಿ ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.